ಬೆಣ್ಣಿನಗರಿ ದಾವಣಗೆರೆಯ ಬಿಜೆಪಿ ಭಿನ್ನಮತ ಮತ್ತೊಮ್ಮೆ ಸ್ಫೋಟಗೊಂಡಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮತ್ತೊಮ್ಮೆ ಕೆಂಡ ಕಾರಿದ್ದಾರೆ. ಬಿಜೆಪಿ ಜಿಲ್ಲಾ ಕಮಿಟಿ ಬದಲಾವಣೆ ಬೆನ್ನಲ್ಲೇ ಸಿದ್ದೇಶ್ವರ್ ಟೀಮ್ ಇದು ಏಕಪಕ್ಷೀಯ ನಿರ್ಧಾರ, ಹೊಸ ಕಮಿಟಿ ವಿಸರ್ಜನೆ ಮಾಡಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರವಾಗಿ ಜಿಎಂಐಟಿ ಗೆಸ್ಟ್ ಹೌಸ್ನಲ್ಲಿ ಸಿದ್ದೇಶ್ವರ್ ಟೀಮ್ ಹೈ ವೋಲ್ಟೇಜ್ ಸಭೆ ನಡೆಸಿದ್ದು ಭಿನ್ನಮತದ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ದಾವಣಗೆರೆ ಜಿಎಂಐಟಿ ಗೆಸ್ಟ್ ಹೌಸ್ನಲ್ಲಿ ರೆಬಲ್ಸ್ ಸಭೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನೇತೃತ್ವದಲ್ಲಿ ಅಸಮಾಧಾನಿತರ ಸಭೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಟ್ಟಿಗೆ ಸೆಡ್ ಹೊಡೆದ ಸಿದ್ದೇಶ್ವರ್ ಬಣ. ನೂತನ ಪದಾಧಿಕಾರಿಗಳಿಗೆ ರಾಜೀನಾಮೆ ನೀಡಲು ಸಭೆಯಲ್ಲಿ ಸೂಚನೆ. ದಾವಣಗೆರೆ ಬಿಜೆಪಿಯಲ್ಲಿ ತಣ್ಣಗಾಗಿದ್ದ ಭಿನ್ನಮತದ ಬೆಂಕಿ ಈಗ ಮತ್ತೆ ಹೊತ್ತಿ ಉರಿಯುತ್ತದೆ. ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಬದಲಾವಣೆ ಬೆನ್ನಲ್ಲೇ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಬಣ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ನೇರವಾಗಿಯೇ ಸಮರ ಸಾರಿದೆ. ಜುಲೈ 13ರಂದು ವಿಜಯೇಂದ್ರ ಬಿಡುಗಡೆ ಮಾಡಿದ್ದ ನೂತನ ಪದಾಧಿಕಾರಿಗಳ ಲಿಸ್ಟ್ ದಾವಣಗೆರೆ ಜಿಲ್ಲಾ ಕಮಲಪಾಳ್ಯದಲ್ಲಿ ದೊಡ್ಡ ಭೂಕಂಪವನ್ನೇ ಸೃಷ್ಟಿಸಿದೆ. ಜಿಲ್ಲೆಯ ಹಿರಿಯ ನಾಯಕರನ್ನು ಕಡೆಗಣಿಸಿ ಏಕಪಕ್ಷೀಯವಾಗಿ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಎಂದ ಜಿಎಂ ಸಿದ್ದೇಶ್ವರ್ ಬೆಂಬಲಿಗರು ಆಕ್ರೋಶದ ಜ್ವಾಲೆ ಉಗುಳುತ್ತಿದ್ದಾರೆ. ದಾವಣಗೆರೆಯ ಜಿಎಂಐಟಿ ಗೆಸ್ಟ್ ಹೌಸಿನಲ್ಲಿ ಗುರುವಾರ ನಡೆದ ಹೈ ವೋಲ್ಟೇಜ್ ಸಭೆ ರಾಜಕೀಯ ಚಟುವಟಿಕೆಯ ಕೇಂದ್ರ ಬಿಂದುವಾಗಿತ್ತು. ಕೇವಲ 3 ತಿಂಗಳ ಹಿಂದೆಯಷ್ಟೇ ನೇಮಕವಾಗಿದ್ದ ಸಿದ್ದೇಶ್ವರ್ ಆಪ್ತರಾದ ರಾಜನಹಳ್ಳಿ ಶಿವಕುಮಾರ್, ಬಾತಿ ವೀರೇಶ್ ಹಾಗೂ ಶಿವಪ್ರಕಾಶರನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕಿಕ್ಔಟ್ ಮಾಡಲಾಗಿದೆ. ಅವರ ಜಾಗಕ್ಕೆ ಐರಾಣಿ ಅಣ್ಣೇಶ್, ಧನಂಜಯ್ ಕಡ್ಲಿಬಾಳು ಮತ್ತು ಲಕ್ಷ್ಮಣ್ರನ್ನು ನೇಮಿಸಿರೋ ವಿಜಯೇಂದ್ರ ನಡೆಗೆ ಸಿದ್ದೇಶ್ವರ್ ಬಣ ತೀವ್ರ ಆಕ್ಷೇಪ ಎತ್ತಿದೆ. 3 ತಿಂಗಳಿಗೊಮ್ಮೆ ಬದಲಾಯಿಸೋಕೆ ಇದೇನು ಆಟನಾ ಅಂತ ಪ್ರಶ್ನಿಸುತ್ತಾರೆ. ಅಷ್ಟೇ ಅಲ್ಲ, ವಿಜಯೇಂದ್ರ ಆಯ್ಕೆ ಮಾಡಿರುವ ನೂತನ ಪದಾಧಿಕಾರಿಗಳಿಗೆ ರಾಜೀನಾಮೆ ನೀಡುವಂತೆಯೂ ಈ ಸಭೆಯಲ್ಲಿ ಸೂಚನೆ ನೀಡಲಾಗಿದೆ ಎನ್ನಲಾಗ್ತಿದೆ. ನೋಡಿ, ಯೂಶುವಲ್ ಆಗಿ ನಾನು ದಾವಣಗೆರೆ ಬಂದಾಗ ನಮ್ಮ ಸ್ನೇಹಿತರುಗಳಿಗೆ ಹೇಳ್ತೀನಿ ಒಂದು ಮೆಸೇಜ್ ಹಾಕ್ರಿ ಅಂತೇಳಿ. ಆದರೆ ಇವತ್ತು ಭಾಳ ಜನ ಬಂದುಬಿಟ್ಟಿದ್ದಾರೆ. ಇಷ್ಟು ಜನ ಬಂದಿದ್ದಿಲ್ಲ, ಒಂದು 200 ಜನ ಹತ್ರ ಬಂದಿದ್ದರು. ಅವ್ರದ್ದೆಲ್ಲ ಆಕ್ರೋಶ ಏನು ಅಂದರೆ, ಮಾಡಿದಾರನ್ನ ಎಲೆಕ್ಷನ್ ಮುಂದೆ 3 ಜನ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು, ಯಾಕೆ ತೆಗೆದ್ರು? ನಿಮಗೇನು ಗೊತ್ತು? ನೀವೇ ಏನಾರು ಅಧ್ಯಕ್ಷ ಮಾಡಿಸ್ತೀರಾ? ಈ ರೀತಿಯಾಗಿ ಅವರ ಮಾತುಗಳನ್ನು ಕೇಳಿದ್ರು. ನಾನು ಯಾವುದೋ ಅಧ್ಯಕ್ಷನ ಯಾರನ್ನೂ ಮಾಡಿಸಿಲ್ಲ, ಯಾರನ್ನೂ ತೆಗೆಸಿಲ್ಲ. ಇದು ರಾಜ್ಯಾಧ್ಯಕ್ಷರು ಮಾಡಿರೋದು. ಈ ವಿಷಯನ ನಾವು ಚರ್ಚೆ ಮಾಡಿದ್ವಿ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಾವು ಅವರಿಗೆ ಗಮನಕ್ಕೆ ತರ್ತೀವಿ. ಆಗದೆ ಇದ್ರೆ ಮುಂದೆ ನೋಡೋಣ, ಮುಂದಿನ ದಾರಿ ನಡೆ. ಈ ಹಿಂದೆ ದಾವಣಗೆರೆಗೆ ಬಂದಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜಿಲ್ಲಾ ನಾಯಕರಿಗೆ ಹಾರ್ಟ್ ಇಲ್ಲ ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದರು. ದಾವಣಗೆರೆಯಲ್ಲಿ ಯಾವ್ದಾರ ಒಳ್ಳೆ ಆಸ್ಪತ್ರೆ ಯಾವ್ದಾರ ಇದ್ರೆ, ಒಳ್ಳೆ ಹಾರ್ಟ್ ಸರ್ಜನ್ ಯಾರು ಇದ್ರೆ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನು ಕೂಡ ಒಂದು ಬಾರಿ ಟೆಸ್ಟ್ ಮಾಡಿಸ್ಬೇಕು. ಹೃದಯ ತಜ್ಞರ ಹತ್ರ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ ಅಂದ್ರೆ, ಹೃದಯದಲ್ಲಿ ಎಷ್ಟು ಬ್ಲಾಕ್ ಇದೆ ಅಂತ ಹುಡುಕಕ್ಕಲ್ಲ, ಹೃದಯ ಇದೆಯೋ ಇಲ್ಲ ಅಂತೇಳಿ ಚೆಕ್ ಮಾಡಿಸಕ್ಕೆ. ವಿಜಯೇಂದ್ರ ಹೇಳಿಕೆಗೆ ತಿರುಗೇಟು ಕೊಟ್ಟ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮೊದಲು ಹಾರ್ಟ್ ಇಲ್ಲ ಅಂತ ಲೇವಡಿ ಮಾಡಿದರು. ಅವರೇ ಮಾಡ್ಕೋಬೇಕಷ್ಟೇ, ಇನ್ನೇನು ನಾನು ಹೇಳಲ್ಲ. ಇಲ್ಲ ಅಂತ ಹೇಳಿದ್ರು. ನಾನು ಈಗ ಯೋಚನೆ ಮಾಡ್ತಾ ಇದ್ದೀನಿ, ಅವ್ರಿಗೆ ಅವ್ರಿಗೆ ಕಾಣಲ್ಲ ಹಾರ್ಟ್. ಇನ್ನು ಇದಕ್ಕಿಂತ ಹೆಚ್ಚು ಬರೋದಿಲ್ಲ. ಅವ್ರು ತಿಳ್ಕೊಂಡು ಯೋಚನೆ ಮಾಡಲಿ, ನಾವು ಕೇಳ್ತೀವಿ ಅವ್ರನ್ನ. ನನ್ನನ್ನು ಇಲ್ಲಿಯ ಕಾರ್ಯಕರ್ತರು ಮಾತ್ರ ಹಿರಿಯರು ಅಂತಾರೆ. ಆದರೆ ವಿಜಯೇಂದ್ರಗೆ ನಾನು ಕುಳ್ಳ ಅಂದ್ರೆ ಸಣ್ಣವನು. ಇಲ್ಲಿ ಹಿರಿಯ ನಾಯಕರು ನಿಮಗೆ ಅಷ್ಟೇ, ಅವ್ರಿಗೇನಿಲ್ಲ. ನಮ್ಮ ರಾಜ್ಯಾಧ್ಯಕ್ಷ ನಾನು ಹಿರಿಯ ನಾಯಕಲ್ಲ, ನಾನು ಕುಳ್ಳ. ಹಾಗಾಗಿಯೇ ಜಿಲ್ಲಾ ಕಮಿಟಿ ಮಾಡುವಾಗ ನನ್ನ ಗಮನಕ್ಕೆ ತಂದಿಲ್ಲ. 3 ತಿಂಗಳಿಗೆ ಪ್ರಧಾನ ಕಾರ್ಯದರ್ಶಿಗಳನ್ನ ತೆಗೆದರೆ ನಾವೇನು ಉತ್ತರ ಕೊಡಬೇಕು? ಜಿಲ್ಲಾ ಉಸ್ತುವಾರಿ ಪ್ರೀತಂ ಗೌಡಗೆ ಲಿಸ್ಟ್ ಕೊಟ್ಟಿದ್ದೆ. 70% ಮಾಡ್ತೀವಿ ಅಂತವನು ಈಗ ಪುಣ್ಯಾತ್ಮ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ವಿಜಯೇಂದ್ರಗೆ ಕಾಲ್ ಮಾಡಿದ್ರೆ ಇವತ್ತು ಅಮಾವಾಸ್ಯೆ ಅಂತ ನನ್ನ ಫೋನ್ ಕಟ್ ಮಾಡಿದ್ರು ಎಂದು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅಸಮಾಧಾನ ಹೊರಹಾಕಿದ್ರು.
ನಾವೇನು ರಾಜೀನಾಮೆ ಕೊಡುವಂತಲೂ ಹೇಳಿಲ್ಲ. ನಂದು ಇಷ್ಟೇ ಪ್ರಶ್ನೆ, ಬೇರೆ ಏನು ರಾಜ್ಯಾಧ್ಯಕ್ಷ ಪ್ರಶ್ನೆ ಇಲ್ಲ. ನೀವು 3 ಜನ ಪ್ರಧಾನ ಕಾರ್ಯದರ್ಶಿಗಳನ್ನ ತೆಗೆದಿದ್ದ್ಯಾಕೆ, ಮಾಡಿದ್ದ್ಯಾಕೆ ತೆಗೆದಿದ್ದ್ಯಾಕೆ? ಜಿಲ್ಲಾಧ್ಯಕ್ಷ ಮಾಡ್ಬೇಕಾದ್ರೆ ನಮಗೆ ಒಂದು ಮಾತು ತಿಳಿಸಿಲ್ಲ, ಪದಾಧಿಕಾರಿ ಮಾಡ್ಬೇಕಾದ್ರೆ ಕೂಡ ತಿಳಿಸಿಲ್ಲ. ನಾನು ಪ್ರೀತಮ್ಗೌಡರು ಕೂಡ ಒಂದು ಲೀಸ್ಟ್ ಕೊಟ್ಟು ಬಂದಿದ್ದೆ, ಇದ್ರಾಗೆ ಅಷ್ಟು ಮಾಡೋಕ್ಕಾಗಲ್ಲಣ್ಣ, ಅದು ಒಂದು 70% ಮಾಡ್ತೀನಿ ಅಂದರು. ಬೇಡ 50% ಮಾಡಿಕೊಡಪ್ಪ ಅಂತ ಹೇಳಿದ್ದು ನಾನು. ಪ್ರೀತಮ್ಗೌಡ ಫೋನ್ ಎತ್ತಲ್ಲ ಪುಣ್ಯಾತ್ಮ. ಬದಲಾವಣೆ ಮಾಡೋದು ನಮ್ಮದು ಪ್ರಶ್ನೆ ಇಲ್ಲ, ನಂದು ಮಾಡಿದ್ದಾರೆ, ಯಾರನ್ನ ಮಾಡಲಿ. ಮಾಡ್ಬೇಕಾದ್ರೆ ಒಂದು ಕೇಳಬೇಕಾಯ್ತು, ಒಂದು ನನಗೆ ಒಂದು ಫೋನ್ನಾಗ ಕೇಳ್ಬೋದಾಯಿತು. ಇನ್ನೊಂದು ಎರಡನೇದು, ನಾವು ಮಾಡೋ ಪ್ರಧಾನ ಕಾರ್ಯದರ್ಶಿಗಳನ್ನ ಯಾಕೆ ತೆಗೆದ್ರು? 3 ತಿಂಗಳಿಗೆ ಪ್ರಧಾನ ಕಾರ್ಯದರ್ಶಿ ತೆಗೆದ್ರೆ ಅರ್ಥ ಏನಿದೆ? ಏನು ಮೆಸೇಜ್ ಹೋಗುತ್ತೆ ಜನಕ್ಕೆ? ಏನು ಹೇಳ್ಬೇಕು? ನಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ಬೇಕು ನಾವು? ಅವ್ರ ಉತ್ತರ ಏನು ಕೊಡ್ಬೇಕು ನಾನು? ಮತ್ತು ಅವರೇ ಕೊಡ್ಬೇಕು ಉತ್ತರ, ಯಾಕೆ ತೆಗೆದ್ರು, ಯಾಕೆ ಮಾಡಿದರು ಅಂತ. ನಾನು ಇಲ್ಲಿ ಕೇಳಿದೆ, ರಾಜ್ಯಾಧ್ಯಕ್ಷ ಸೈನ್ ಮಾಡಿದ್ದಾರೆ ಅದಕ್ಕೆ. ಮತ್ತು ರಾಜ್ಯಾಧ್ಯಕ್ಷ ಮಾಡಿದ್ಮೇಲೆ ಅವರಿಗೆ ಗೊತ್ತು, ನಮಗೇನು ಗೊತ್ತು? ನಾನು ಮಾತಾಡಿದ್ದೀನಿ ಅವ್ರು ರಾಜ್ಯಾಧ್ಯಕ್ಷ ಹತ್ರ, ಏನು ಹಿಂಗೆ ನನ್ನ ಮರ್ಯಾದೆ ತೆಗಿತೀರ ಅಂತ. ಅದಕ್ಕೆ ಅವರು ಇಲ್ಲ, ಇನ್ನು 60 ದಿವಸಕ್ಕೆಲ್ಲ ಸರಿ ಹೋಗುತ್ತೆ, ಶೇಷಣ ಆರಾಮಾಗಿ ಸುಮ್ಮನೆ ಇರ್ರಿ ಅಂದರು. ಮತ್ತೇನೋ ಮಾತಾಡೋಕ್ಕೆ ಹೋದೆ, ಇಲ್ಲ ಇವತ್ತು ಅಮಾವಾಸ್ಯೆ ಬೇಡ ಅಂದರು. ನಾನು ಸುಮ್ಕಾಗಿದ್ದೀನಿ. ಅವರ ಬುಸ್ತು ಇದಂತ ಮೇಘರಾಜನಿಗೆ ಫೋನ್ ಮಾಡಿದ್ದೆ, ಅಣ್ಣ ರಾಜ್ಯಾಧ್ಯಕ್ಷ ಹತ್ರ ನೀವು ಮಾತಾಡಿದಾರ, ಈಗ ಮತ್ತೆ ಮಾಡಿಸ್ತೀನಿ ಅಂದರು. ಮಾಡಿಸಿಲ್ಲ ಇಲ್ಲಿವರೆಗೂ ಕೂಡ. ಅದು ನಾವು ತೀರ್ಮಾನ ಮಾಡ್ಕೊಂಡು ಒಂದು ಯೋಚನೆ ಮಾಡಿ ಹೇಳ್ತೀವಿ. ನೀವು ಅದಿರ ಅಂದರೂ ಬಂದೆ ನಾವು ಹೊರಗೆ. ಸುಳ್ಳು, ಅವೆಲ್ಲ ಸುಳ್ಳು. ರಾಜಶೇಖರನ ತೆಗಿರಿ ಅಂತ ನಾವು ಹೇಳೇ ಇಲ್ಲ, ನಾವೇನೂ ಹೇಳಿ. ಅವಾಗ ಫಸ್ಟ್ ಹೇಳಿದ್ವಿ, ಅದು ತೆಗಿಯಲ್ಲ ನಾವು ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು, ಮಾಡಿಕೊಟ್ರು. ಮಾಡಿದ್ಮೇಲೆ ನಾವೇನು ಹೇಳಿಲ್ಲ. ಅದು ಯಾರು ತೆಗಿಯೋಕೆ ಕೇಳಿದ್ರು ಅದು ಅವರಿಗೆ ಗೊತ್ತು, ರಾಜ್ಯಾಧ್ಯಕ್ಷರಿಗೆ ಗೊತ್ತು. ಯಾರು ತೆಗಿಯೋಕೆ ಕೇಳಿದ್ರು ಬದಲಾಯಿಸ್ಬೇಕು. ಆಯ್ತು, ನಾನು ತೆಗಿಯೋಕೆ ಹೇಳಿದರೆ ಹೇಳ್ಬೇಕಲ್ಲ, ನನಗೆ ತೆಗಿತೀನಿ, ಬೇರೆ ಯಾರಿಗೆ ಕ್ಯಾಂಡಿಡೇಟ್ ಕೊಡ್ರಿ ಅಂತ. ಎಲ್ಲ ಇಡೀ ಜಿಲ್ಲೆದೇ ಬಂದಿದ್ದರು, ಎಕ್ಸೆಪ್ಟ್ ಜಗಳೂರು. ನಾವು ಜಗಳೂರದಲ್ಲಿ ನಾವು ಜಗಳೂರದ ಹೇಳಿಲ್ಲ, ಅವ್ರಿಗೆ ಲೀಸ್ಟ್ ತಗೊಂಡಿಲ್ಲ, ಅದರಿಂದ ಅವ್ರು ಬಿಟ್ಟು ಇನ್ನೆಲ್ಲ ಬಂದರು. ಅಲ್ಲಾಡದ ಕೋಟೆಯಂತಿದ್ದ ದಾವಣಗೆರೆ ಬಿಜೆಪಿಯಲ್ಲಿ ಈಗ ಸಿದ್ದೇಶ್ವರ್ ವರ್ಸಸ್ ವಿಜಯೇಂದ್ರ ಯುದ್ಧ ಅಧಿಕೃತವಾಗಿ ಶುರುವಾಗಿದೆ. ಜಿಲ್ಲಾ ಉಸ್ತುವಾರಿ ಪ್ರೀತಮ್ಗೌಡ ಫೋನ್ ರಿಸೀವ್ ಮಾಡ್ತಿಲ್ಲ, ರಾಜ್ಯಾಧ್ಯಕ್ಷರು ಅಮಾವಾಸ್ಯೆ ನೆಪವೊಡ್ಡಿ ಕರೆ ಸ್ವೀಕರಿಸುತ್ತಿಲ್ಲ ಅನ್ನೋ ಸಿದ್ದೇಶ್ವರ್ ಆರೋಪ ಕಮಲಪಾಳ್ಯದಲ್ಲಿ ನಾಯಕತ್ವದ ಬಿಕ್ಕಟ್ಟನ್ನ ಎತ್ತಿ ತೋರಿಸುತ್ತದೆ. ವಿಜಯೇಂದ್ರ ವಿರುದ್ಧದ ಈ ಅಮಾವಾಸ್ಯೆ ಸಮರ ಹೈಕಮಾಂಡ್ ಅಂಗಳ ತಲುಪುತ್ತಾ ಅಥವಾ ದಾವಣಗೆರೆಯಲ್ಲಿ ನೂತನ ಪದಾಧಿಕಾರಿಗಳ ರಾಜೀನಾಮೆ ಪರ್ವಕ್ಕೆ ನಾಂದಿ ಹಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಅಣ್ಣೇಶ್ಯಾಮ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.